ನಮಸ್ಕಾರ, ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಸೊ ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಯಾದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ ನಮೋ ನಮಃ. ಗುರುಗಳೇ, ಇವಾಗ ನಾವು ಯಾರಾದರೂ ಹಿರಿಯರ ಹತ್ರ ಅಥವಾ ಪುರೋಹಿತರ ಹತ್ರ ಆಶೀರ್ವಾದವನ್ನು ಪಡ್ಕೊಂಡಾಗ ಅಷ್ಟೈಶ್ವರ್ಯ ಪ್ರಾಪ್ತಿರಸ್ತು ಅಂತ ಹೇಳ್ತಾರೆ. ಈ ಅಷ್ಟೈಶ್ವರ್ಯ ಅಂತಂದ್ರೆ ಯಾವುದು? ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ದಯವಿಟ್ಟು ತಿಳಿಸ್ಕೊಡಿ. ಎಲ್ಲಿ ಸಿಗುತ್ತೆ ಅದು, ಏನದು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗಿಯೂ. ಇವಾಗ ನಿಮ್ಮ ಮನೆಯಲ್ಲಿ ಪೂಜಾ ಕೈಂಕರ್ಯಗಳನ್ನು ಮಾಡಿಸ್ತೀರಾ, ಹಬ್ಬ ಹರಿಗಳಲ್ಲಿ ಪುರೋಹಿತರನ್ನು ನಿಮ್ಮ ಮನೆಗೆ ಪೂಜೆಗೆ ಅಂತ ಕರೆಸ್ತೀರ, ದೇವಾಲಯದಲ್ಲಿ ಸೇವೆಗಳನ್ನು ಕೊಡ್ತೀರಾ. ಎಲ್ಲ ಪೂಜೆಯ ನಂತರ ಪುರೋಹಿತರು ಒಂದು ಆಶೀರ್ವಾದವನ್ನು ಮಾಡ್ತಾರೆ. ಆಶೀರ್ವಾದವನ್ನು ಮಾಡಿ ಅಷ್ಟೈಶ್ವರ್ಯ ಪ್ರಾಪ್ತಿರಸ್ತು ಅಂತ ಹೇಳ್ತಾರೆ. ಅಷ್ಟೈಶ್ವರ್ಯ ಪ್ರಾಪ್ತಿರಸ್ತು ಅಂದಿದ ತಕ್ಷಣ ಏನು ಅಂದ್ಕೊಂಡ್ಬಿಡ್ತಾರೆ ಜನ ಅಂದರೆ, ಅಷ್ಟೈಶ್ವರ್ಯ ಅಂದರೆ ಏನು? ಎಲ್ಲ ಮೂಲೆಗಳಲ್ಲೂ ಅಷ್ಟದಿಕ್ಕುಗಳಲ್ಲೂ ಹಣ ಬರಲಿ ಅಂತ ಪುರೋಹಿತರು ನಮ್ಗೆ ಆಶೀರ್ವಾದ ಮಾಡಿದ್ರು ಅಂತ ಅಂದ್ಕೊತಾರೆ. ಒಬ್ಬ ಮನುಷ್ಯನಿಗೆ ಅಷ್ಟೈಶ್ವರ್ಯ ಪ್ರಾಪ್ತಿರಸ್ತು ಅಂದಿದ ತಕ್ಷಣ ಜೀವನದಲ್ಲಿ ಹಣ ಒಂದೇ ಮುಖ್ಯವಾಗಿರಲ್ಲ. ಅದನ್ನು ತಿಳ್ಕೊಬೇಕು ಪ್ರತಿಯೊಬ್ಬರು. ಹಣ ಜೀವನಕ್ಕೆ ಅವಶ್ಯಕತೆಗೆ ಬೇಕಾಗಿದೆ ಹೊರತು ಜೀವನವೇ ಹಣವಾಗಿರೋಲ್ಲ. ಹಾಗಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿರಸ್ತು ಅಂದಾಗ ಅಷ್ಟೈಶ್ವರ್ಯಗಳು ಯಾವುದು ಅನ್ನೋದನ್ನು ಮೊದಲಾಗಿ ತಿಳಿಬೇಕು ನೀವು. ಅದು ಯಾವುದು ಅಂತ ಬಂದಾಗ ಪುರೋಹಿತ ವರ್ಗದಲ್ಲಿ ಮತ್ತು ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದಾಗ, ಮೊದಲಾಗಿ ಅಷ್ಟೈಶ್ವರ್ಯದಲ್ಲಿ ಮೊದಲಾಗಿ ನಾವು ಹೇಳೋದು ನೆಮ್ಮದಿ. ಪ್ರತಿಯೊಬ್ಬ ಮನುಷ್ಯನಿಗೆ ನೆಮ್ಮದಿ ಇಲ್ಲ ಅಂದರೆ ಯಾವ ಕೆಲಸ ಕೂಡ ಆಗಲ್ಲ ಅಲ್ವಾ? ಅದೇ ರೀತಿಯಾಗಿ ಎರಡನೇದಾಗಿ ಆರೋಗ್ಯ, ಮೂರನೇದಾಗಿ ಅನ್ನಭಾಗ್ಯ, ನಾಲ್ಕನೇದಾಗಿ ವಿದ್ಯೆ, ಐದನೇದಾಗಿ ಉದ್ಯೋಗ, ಆರನೇದಾಗಿ ಬಲ, ಏಳನೇದಾಗಿ ವೃದ್ಧಿ, ಕೊನೆಯದಾಗಿ ಸಂಸಾರ ಅಂತ ಬರುತ್ತೆ. ಏನಕ್ಕೆ ಇದಿಷ್ಟನ್ನೇ ನಾವು ತಗೊತೀವಿ ಅಂತ ಬಂದಾಗ, ಪ್ರತಿಯೊಬ್ಬ ಮನುಷ್ಯನಿಗೂ ನೆಮ್ಮದಿ ಇಲ್ಲ ಅಂದರೆ ಇದೆಲ್ಲವೂ ಇದ್ದರೂ ಶೂನ್ಯ ಅಂತ ಹೇಳ್ತೀವಿ. ಅದಕ್ಕೋಸ್ಕರವಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿರಸ್ತು ಅಂದಿದ ತಕ್ಷಣ ಯಾವ ಮನುಷ್ಯನಿಗೆ ನೆಮ್ಮದಿ ಇರುತ್ತೆ, ಆ ನೆಮ್ಮದಿಯ ಜೊತೆಗೆ ಆರೋಗ್ಯ ಇರುತ್ತೆ. ಯಾವ ಮನುಷ್ಯನಿಗೆ ಆರೋಗ್ಯ ಇರುತ್ತೆ, ಆ ಆರೋಗ್ಯ ಎಲ್ಲಿಂದ ಬರುತ್ತೆ? ಒಂದು ಪೌಷ್ಟಿಕಾಂಶದ ಆಹಾರವನ್ನು ಸೇವನೆ ಮಾಡಿದಾಗ ಮಾತ್ರ ಅವನಿಗೆ ಆರೋಗ್ಯ ಸಿಕ್ಕತ್ತೆ. ಆ ಆರೋಗ್ಯ ಎಲ್ಲಿಂದ ಸಿಕ್ಕತ್ತೆ ಅಂದಾಗ, ಅವನು ಕೈ ತುಂಬ ದುಡಿದಾಗ ಒಳ್ಳೆಯ ಆಹಾರವನ್ನು ಸೇವನೆ ಮಾಡ್ಬೋದು ಅಂತ ಹೇಳ್ತೀವಿ. ಆ ಉದ್ಯೋಗವನ್ನು ಮಾಡಬೇಕು ಅಂದರೆ ವಿದ್ಯೆ ಬೇಕು ಅಲ್ವಾ? ಆ ವಿದ್ಯೆ ಇದ್ದರೆ ಒಳ್ಳೆಯ ಉದ್ಯೋಗ ಮಾಡೋಕ್ಕೆ ಸಾಧ್ಯ. ಆ ವಿದ್ಯೆಯ ಜೊತೆಗೆ ಏನು ಬೇಕು ಅಂದಾಗ, ಇದೆಲ್ಲ ಮಾಡಿದಾಗ ಅವನಿಗೆ ವೃದ್ಧಿ ಆಗತ್ತೆ. ಈ ವೃದ್ಧಿಯ ಜೊತೆಗೆ ಇದೆಲ್ಲವೂ ಇತ್ತು ಅಂದಾಗ ಸಂಸಾರ ಸಮೃದ್ಧಿಯಾಗಿರುತ್ತೆ ಅಂತ. ಅದಕ್ಕೆ ಒಂದಕ್ಕೊಂದು ಚೈನ್ ಲಿಂಕ್ ಇರುತ್ತೆ. ಅದಕ್ಕೋಸ್ಕರವಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿರಸ್ತು ಅಂದಾಗ, ಈ ಅಷ್ಟೈಶ್ವರ್ಯಗಳು ಯಾವುದು ಅಂದಾಗ ಇದಿಷ್ಟು ಸೇರಿದ್ರೇ ಜೀವನ ಪರಿಪೂರ್ಣವಾಗೋಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ಪುರೋಹಿತರುಗಳು, ಗುರುಗಳು ಅಷ್ಟೈಶ್ವರ್ಯ ಪ್ರಾಪ್ತಿರಸ್ತು ಅಂತ ಆಶೀರ್ವಾದವನ್ನು ಮಾಡೋದು. ಖಂಡಿತವಾಗ್ಲೂ. ಸೊ ಅಷ್ಟೈಶ್ವರ್ಯ ಪ್ರಾಪ್ತಿರಸ್ತು ಅಂತಂದರೆ ಏನು, ಆ 8 ಐಶ್ವರ್ಯಗಳು ಯಾವುದು ಮನುಷ್ಯನಿಗೆ ಬೇಕಾಗಿರೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಜೈ ಶ್ರೀಕೃಷ್ಣ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀವಿ. ನಮಸ್ಕಾರ.